ನೋಡ್ತಾ ಇದ್ದೀರಾ ಬಾಸ್ ಟಿವಿ ಸ್ಪೆಷಲ್. ನಾನು ಪಲ್ಲವಿ ರಾಜ್. ಸೊ ಇವತ್ತು ಮಾತಾಡ್ತಿರುವಂತಹ ಟಾಪಿಕ್ ಬಹಳ ಸ್ಪೆಷಲ್ ಅಂತ ಹೇಳ್ಬೋದು. ನಾವೆಲ್ಲರೂ ನೋಡಿದ ಮಟ್ಟಿಗೆ ಮೊದಲ ಬಾರಿಗೆ ಬಾಕ್ಸ್ ಆಫೀಸ್ನಲ್ಲಿ ಅಪ್ಪ ಮಗನ ಕಾಳಗ ಶುರುವಾಗ್ತಾ ಇದೆ. ಸೊ ನಿಮಗೂ ಕೂಡ ಗೊತ್ತಿರುತ್ತೆ, ಇದೇ ಜುಲೈ 24ನೇ ತಾರೀಕು ಜನನಾಯಕನ್ ರಿಲೀಸ್ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಇದೇ ಜುಲೈ 31ನೇ ತಾರೀಕು ಸಿಗ್ಮಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾರು ಸಿಗ್ಮಾ ಸಿನಿಮಾ ಅಂತಂದ್ರೆ ತಳಪತಿ ವಿಜಯ್ ಅವರ ಮಗ ಜೇಸನ್ ಸಂಜಯ್ ಅವರ ಚೊಚ್ಚಲ ನಿರ್ದೇಶನ, ಅಂದ್ರೆ ಮೊದಲ ಬಾರಿಗೆ ನಿರ್ದೇಶನ ಮಾಡಿದಂತಹ ಸಿನಿಮಾ ಸಿಗ್ಮಾ. ಸೊ ಅದು ಕೂಡ ಬಿಡುಗಡೆ ಆಗ್ತಾ ಇದೆ. ಬಟ್ ಒಂದು ಮೂಲದ ಪ್ರಕಾರ ಎರಡೂ ಸಿನಿಮಾಗಳು ಕೂಡ ಒಂದೇ ಡೇಟಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ಯಾರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಬಟ್ ಸಿಗ್ಮಾ ಸಿನಿಮಾ ದಿನಾಂಕ ಈಗ ಆಲ್ರೆಡಿ ಅದು ಡಿಸೈಡ್ ಆಗಿತ್ತು, ಬಹಳ ತಿಂಗಳುಗಳ ಹಿಂದೆನೇ ಡಿಸೈಡ್ ಆಗಿತ್ತು. ಈಗ ಅಂದರೆ ಜನನಾಯಕನಿಗೆ ಸಾಕಷ್ಟು ಅಡ್ಡಿ ಆತಂಕ ಅಡೆತಡೆಗಳು ಬಂದ ನಂತರದಲ್ಲಿ ಈ ಸಿನಿಮಾ ದಿನಾಂಕವನ್ನು ಅಂದರೆ ಬಿಡುಗಡೆಗೆ ದಿನಾಂಕವನ್ನು ಈಗ ಘೋಷಣೆ ಮಾಡಿರುವಂಥದ್ದು. ಸೊ ಯೂಶಲಿ ಒಂದು ಕುತೂಹಲವಂತೂ ಎಲ್ರಿಗೂ ಇದ್ದೇ ಇರುತ್ತೆ, ಅಪ್ಪ ಮಗನ ಸಿನಿಮಾ ಯಾವ್ದು ಗೆಲ್ಲಬಹುದು ಯಾವ್ದು ಸೋಲ್ಬಹುದು ಅಂತ. ಬಟ್ ಎಲ್ಲವೂ ಕೂಡ ನಮ್ಮ ಭಾರತದ ಸಿನಿಮಾಗಳು ಎಲ್ಲ ಗೆಲ್ಲಬೇಕು ಅನ್ನೋದೇ ನಾವು ಸಿನಿಮಾದವರ ಒಂದು ಆಶಯ ಅಂತ ಹೇಳ್ಬೋದು. ಇದರ ಜೊತೆಗೆ ಜನನಾಯಕನ್ ಅಂತ ಬಂದಾಗ ಒಂದಷ್ಟು ಅಡ್ಡಿ ಆತಂಕ ಕುತೂಹಲ ಸಿನಿಮಾದ ಮೇಲಿತ್ತು. ಯಾಕಂದರೆ ಈಗಾಗಲೇ ಸಾಕಷ್ಟು ಅಂದರೆ ಮೇಜರ್ ಆಗಿರುವಂತಹ ಸೀನ್ಗಳನ್ನು ಕಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಇದರ ಜೊತೆಗೆ ಒಂದಷ್ಟು ಪೈರಸಿ ಕೂಡ ಮೇಜರ್ ಸೀನ್ಗಳ ಪೈರಸಿ ಕೂಡ ಆಗಿತ್ತು. ಹೀಗಿರಬೇಕಾದ್ರೆ ಸಿನಿಮಾ ಹೇಗಪ್ಪ ಏನು ಎತ್ತ ಅನ್ನುವಂತಹ ಒಂದಷ್ಟು ಕತೆಗಳು ಕೂಡ ಬರ್ತಾ ಇತ್ತು. ಜನಗಳು ಬರ್ತಾರ ಸಿನಿಮಾ ನೋಡ್ತಾರ ಥಿಯೇಟರ್ಗೆ ಅಂತ. ಸೊ ಈ ಹಿಂದೆ ಅಂತಂದರೆ ದಳಪತಿ ವಿಜಯ್ ಅವರು ಒಂದು ಭಾಷಣ ಮಾಡಬೇಕಾದ್ರೆ ಅನೌನ್ಸ್ ಮಾಡ್ತಾರೆ, ನನ್ನ ಲಾಸ್ಟ್ ಸಿನಿಮಾನೇ ಜನನಾಯಕನ್ ಅಂತ. ಅಭಿಮಾನಿಗಳು ಕೂಡ ಬಹಳ ಭಾವುಕರಾಗ್ತಾರೆ. ಅದರ ಜೊತೆಗೆ ವಿಜಯ್ ಅವರು ಕೂಡ ಬಹಳ ಭಾವುಕರಾಗ್ತಾರೆ. ಒಂದು ರೀತಿಯಲ್ಲಿ ಅಭಿಮಾನಿಗಳೆಲ್ಲರಿಗೂ ಕೂಡ ಅದು ಒಂದು ಸ್ವೀಟ್ ನ್ಯೂಸ್ ಕೂಡ ಹೌದು, ಜೊತೆಗೆ ಬಹಳ ಬೇಜಾರಿನ ಸಂಗತಿ ಕೂಡ ಆಗಿತ್ತು. ಯಾಕಂದರೆ ಒಂದು ಕಡೆ ಅಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ವಿಜಯ್ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಇದರ ನಡುವೆ ಸಿನಿಮಾ ಮಾಡೋದು ಅವರಿಗೂ ಕೂಡ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಅವರು ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈಗ CM ಕೂಡ ಆಗಿದ್ದಾರೆ. ಸಾಕಷ್ಟು ಬದಲಾವಣೆಗಳನ್ನು ತಮಿಳುನಾಡಲ್ಲಿ ತಂದಿದ್ದಾರೆ. ಅದು ಕೂಡ ಅವರ ಅಭಿಮಾನಿಗಳಿಗೆ ಒಂದು ರೀತಿಯಾದಂತಹ ಖುಷಿಯಾದಂತಹ ವಿಚಾರ. ಹೀಗಿರಬೇಕಾದ್ರೆ ಮತ್ತೆ ಅವರು ಸಿನಿಮಾ ಮಾಡೋದೇ ಇಲ್ವಲ್ಲ ಅಂತ ಕೂಡ ಒಂದು ಬೇಜಾರು. ಜೊತೆಗೆ ಅವರ ಕೊನೆಯ ಸಿನಿಮಾ ಜನನಾಯಕನ್ ಬರ್ತಾ ಇದೆ ಅಂತಂದಾಗ ಕುತೂಹಲ ಇತ್ತು, ಯಾವಾಗ ಬರುತ್ತೆ ಅಂತ. ಸಾಕಷ್ಟು 10 ಡೇಟ್ಸ್ಗಳು ಆಗಿ ಬರುತ್ತಂತೆ, ಈಗ ಬರುತ್ತಂತೆ ಅಂತ ಕೂಡ ಗಾಸಿಪ್ ಆಗ್ತಾ ಇತ್ತು. ಆ ಡೇಟ್ಗೆಲ್ಲ ಸಿನಿಮಾ ಬರ್ತಾನೆ ಇರಲಿಲ್ಲ. ಅದು ಕೂಡ KVN ಸಂಸ್ಥೆ ನಿರ್ಮಾಣದ ಸಿನಿಮಾ ಆಗಿರೋದ್ರಿಂದ ಒಂದು ಬಿಗ್ ಬಜೆಟ್ ಮೂವಿ, ಎಲ್ಲರೂ ಕೂಡ ಕಾಯ್ತಾ ಇದ್ದಿದ್ದಂತಹ ಸಿನಿಮಾ. ಕೊನೆಯ ಸಿನಿಮಾ ಅಂದಾಗ ಹೇಗಿರಬಹುದು, ರಾಜಕೀಯ ಪ್ರೇರೇಪಿತವಾಗಿ ಏನಾದರೂ ಇರುತ್ತಾ ಅಂತ ಕೂಡ ಒಂದಷ್ಟು ಜನ ಕಾಯ್ತಾ ಇದ್ರು. ಆದರೆ ವಿಜಯ್ ಅವರೇ ಹೇಳಿರುವಂತಹ ಪ್ರಕಾರ ಇದು ಒಂದು ಸ್ಪೋರ್ಟ್ಸ್ ಮೂವಿ ಆಗಿರುತ್ತೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಆ್ಯಕ್ಷನ್ ಮೂವಿ ಕೂಡ ಹೌದು ಅಂತ ಹೇಳ್ಬೋದು. ಹೀಗಿರಬೇಕಾದ್ರೆ ಸಿನಿಮಾವನ್ನು ನೋಡಲಿಕ್ಕೆ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ನೋಡಿ, ಸಿನಿಮಾ ಪೈರಸಿ ಆಗಿದೆ, ಮೇಜರ್ ಸೀನ್ಗಳೆಲ್ಲ ಗೊತ್ತಾಗಿದೆ, ಕತೆ ಏನು ಅಂತ ಗೊತ್ತಾಗಿದೆ. ಆದರೂ ಕೂಡ ವಿಜಯ್ ಅವರ ಅಭಿಮಾನಿಗಳು ಥಿಯೇಟರ್ಗೆ ಬಂದು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಇದು ಅಲ್ವಾ ಸಿನಿಮಾದ ಮೇಲೆ ಅವರ ಒಂದು ಸಿನಿಮಾ ಪ್ರೇಮಿಗಳಿಟ್ಟಿರುವಂತಹ ಒಂದು ನಿರೀಕ್ಷೆ. ಇದರ ಜೊತೆಗೆ ಒಂದು ರೀತಿಯಲ್ಲಿ ತಮಿಳುನಾಡಲ್ಲಿ ಹಬ್ಬ ಅಂತಾನೆ ಹೇಳ್ಬೋದು. ತಳಪತಿ ವಿಜಯ್ ಅವರ ಸಿನಿಮಾ ಬಂದರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದೆಲ್ಲದರ ನಡುವೆ ಈಗ ಜೇಸನ್ ಸಂಜಯ್ ಅವರ ಸಿನಿಮಾ ಕೂಡ ಬರ್ತಾ ಇದೆ. ಅವರು ಕೂಡ ಸಾಕಷ್ಟು ವರ್ಷಗಳಿಂದ ಅಂದರೆ ಸಿನಿಮಾದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಜೇಸನ್ ಸಂಜಯ್ ಅವರು ಒಂದಷ್ಟು ಕ್ಲಾಸ್ಗಳಿಗೂ ಹೋಗಿದ್ರು. ನೋಡಿ, ತಳಪತಿ ವಿಜಯ್ ಅವರ ಫ್ಯಾಮಿಲಿನೇ ಕಂಪ್ಲೀಟ್ ಆಗಿ ಸಿನಿಮಾ ಮೇಕರ್ಸ್ ಅಂತ ಹೇಳ್ಬೋದು. ಅವರ ಅಪ್ಪ ಆಗಿರಬಹುದು, ಅಮ್ಮ ಆಗಿರಬಹುದು, ಈಗ ಅವರ ತಂದೆ, ಜೊತೆಗೆ ವಿಜಯ್ ಅವರ ಮಗ, ಹೀಗೆ ಎಲ್ಲರೂ ಕೂಡ ಸಿನಿಮಾ ಮೇಕರ್ಸೇ. ಸೊ ಹಾಗಾಗಿ ಅವರು ತಮ್ಮನ್ನು ತಾವು ಸಿನಿಮಾದಲ್ಲೇ ತೊಡಗಿಸ್ಕೊಳ್ಬೇಕು ಅನ್ನೋದು ಅವರ ಆಶಯ ಕೂಡ ಆಗಿತ್ತು. ಸೊ ಈ ಒಂದು ಸಿನಿಮಾಗೆ ಒಂದು ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ ತಳಪತಿ ವಿಜಯ್ ಅವರ ಸಪೋರ್ಟ್ ಇಲ್ಲದೆ ಈಗ ಅವರ ಮಗ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಅವರ ಅಮ್ಮನ 100% ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ನೀವೆಲ್ಲರೂ ಕೂಡ ನೋಡಿರ್ತೀರಾ, ವಿಜಯ್ ಅವರು ಪದಗ್ರಹಣ ಆಗುವಂತಹ ಸಮಯದಲ್ಲೂ ಕೂಡ ಅವರ ಫ್ಯಾಮಿಲಿ ಅಂದರೆ ವಿಜಯ್ ಅವರ ಫ್ಯಾಮಿಲಿಯಿಂದ ಯಾರೂ ಇರಲಿಲ್ಲ. ಅಂದರೆ ಅವರ ಹೆಂಡತಿ ಆಗಿರಬಹುದು, ಮಗಳಾಗಿರಬಹುದು, ಮಗ ಆಗಿರಬಹುದು, 3 ಕೂಡ ಗೈರು ಹಾಜರಿಯಾಗಿರ್ತಾರೆ. ಅಂದರೆ ಅಪ್ಪನಿಗೆ ಒಂದು ರೀತಿ ಪದಗ್ರಹಣ ಅಂದಾಗ ಯಾವ ಮಕ್ಕಳು ಕೂಡ ಬರ್ದಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ಮೊಮೆಂಟಲ್ಲಿ ಆ ಮಗ ಅನ್ನೋರು ಮಗಳು
ತಾಯಿಯ ಪರ ನಿಂತ್ಕೊಂತಾರೆ. ಸೊ ಇದಕ್ಕಿಂತ ಒಂದು ಹೇಳೋದೇ ಏನೂ ಇಲ್ಲ ಅಂತ ಅನಿಸುತ್ತೆ. ಇದು ಕೂಡ ಬಹಳ ಭಾವನಾತ್ಮಕವಾದಂತಹ ಮೂಮೆಂಟ್ ಆಗಿತ್ತು. ಅನಂತರದಲ್ಲಿ ಸಂಗೀತ ಅವರು, ಅಂದರೆ ವಿಜಯ್ ಅವರ ಪತ್ನಿ ಸಂಗೀತ ಅವರು ಕೂಡ ಈ ಜೇಸನ್ ವಿಜಯ್ ಅವರ ಒಂದು ಪರವಾಗಿ ಸಾಕಷ್ಟು ಒಂದಷ್ಟು ಪ್ರಮೋಷನ್ಗೂ ಕೂಡ ಭಾಗಿಯಾಗಿದ್ರು, ಈವೆಂಟ್ಸ್ಗೂ ಕೂಡ ಭಾಗಿಯಾಗಿದ್ರು. ಮಗನ ಪರವಾಗಿ ಭಾವುಕವಾಗಿ ಅವರು ಕೂಡ ಮಾತಾಡಿದ್ರು. ಸೊ ಹೀಗಿರಬೇಕಾದ್ರೆ ಈ ಸಿನಿಮಾ ಗೆಲ್ಲೇಬೇಕು ಅನ್ನೋದು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು. ಸೊ ಬಾಕ್ಸ್ ಆಫೀಸ್ನಲ್ಲಿ ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು. ಒಂದು ಕಡೆ ಅಪ್ಪನ ಸಿನಿಮಾ, ಒಂದು ಕಡೆ ಮಗನ ಸಿನಿಮಾ. ನಾವೆಲ್ಲರೂ ಕೂಡ ಇದನ್ನ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಈ ರೀತಿ ಆಗೋದು ರಾಜಕೀಯದಲ್ಲಾಗಿರ್ಬೋದು ಅಥವಾ ಸಿನಿಮಾದಲ್ಲಾಗಿರಬಹುದು. ಇದನ್ನೆಲ್ಲ ನಾವು ಸಿನಿಮಾದಲ್ಲಿ ನೋಡ್ತೀವಿ. ಬಟ್ ಇವಾಗ ರಿಯಲ್ ಆಗಿ ಆಗ್ತಾ ಇದೆ. ಸೊ ಹೇಗಿರುತ್ತೆ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಇದು ಕೂಡ ಟೋಟಲಿ ಆ್ಯಕ್ಷನ್ ಮೂವಿ ಆಗಿರುತ್ತೆ. ಒಂದು ರೀತಿನಲ್ಲಿ ಮೊದಲ ಸಿನಿಮಾದ ನಿರ್ದೇಶನದಲ್ಲೇ ವಿಜಯ್ ಅವರ ಪುತ್ರ ಸಂಜಯ್ ಅವರು ಗೆದ್ದಂತೆ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಏಕೆಂದರೆ ಅವರ ಒಂದು ನಿರ್ದೇಶನ ಆಗಿರಬಹುದು ಅಥವಾ ಅಲ್ಲಿ ಆ ಒಂದು ಸ್ಪಾಟ್ನಲ್ಲಿ ಅವ್ರು ಇದ್ದಂತಹ ವೇಗ ಆಗಿರಬಹುದು, ಅದು ನೋಡ್ತಾ ಇದ್ರೆ ಗೆಲ್ತಾರೆ ಅಂತ ಅನ್ನಿಸ್ತಿದೆ. ಸೊ ಮೊದಲನೇ ಮೂವಿ ಆಗಿರೋದ್ರಿಂದ ಎಲ್ಲರ ಎಕ್ಸ್ಪೆಕ್ಟೇಷನ್ನು, ಎಲ್ಲರ ಕಣ್ಣು ಕೂಡ ಅವರ ಸಿನಿಮಾಗೂ ಕೂಡ ಇರುತ್ತೆ. ಇದರ ಜೊತೆಗೆ ನೋಡಿ, ಒಂದು ಕಡೆ ಮಗನ ಮೊದಲ ಸಿನಿಮಾ, ಇನ್ನೊಂದು ಕಡೆ ತಂದೆಯ ಕೊನೆಯ ಸಿನಿಮಾ. ಸೊ ಹೀಗಾಗಿ ಇವಾಗ ಒಂದು ಕುತೂಹಲ ಜಾಸ್ತಿ ಆಗ್ತಾ ಇರುವಂಥದ್ದು, ಯಾವ ಸಿನಿಮಾವನ್ನ ನೋಡಲಿಕ್ಕೆ ಹೆಚ್ಚಾಗಿ ಅಭಿಮಾನಿಗಳು ಬರ್ತಾರೆ ಅಂತ. ಸಿನಿಮಾದ ಟೀಸರ್ ರಿಲೀಸ್ ಆದಾಗ ಒಂದಷ್ಟು ರಿವ್ಯೂಸ್ನ ನೋಡೋದಾದ್ರೆ, ಟೀಸರ್ ರಿವ್ಯೂನಲ್ಲಿ ಅಲ್ಲಿ ಒಂದು ತಮಿಳ್ನಾಡಲ್ಲಿ ಮಾಡಿದ್ದ ಒಂದು ಚಾನೆಲ್ ಅವರು ಮಾಡಿರ್ತಾರೆ. ಸೊ ಅಲ್ಲಿ ವಿಜಯ್ ಅವರ ಮಗನ ಸಿನಿಮಾದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅಲ್ಲೂ ಕೂಡ ಅಲ್ಲಿನ ಜನಗಳು ಹೇಳ್ತಾರೆ, ಎಲ್ಲ ತಯಾರಿ ಮಾಡ್ಕೊಂಡು ಬಂದಿರೋ ರೀತಿ ಇದೆ. ಒಂದು ರೀತಿ ಅಪ್ಪನಿಗಿಂತ ಮಗನ ಸಿನಿಮಾ ಗೆಲ್ಲುವಂತಹ ನಿರೀಕ್ಷೆ ಹೆಚ್ಚಾಗಿದೆ. ಎಲ್ಲೋ ಹೊಸಬ್ರು ಅನ್ನೋದು ಒಂದು ಬಿಟ್ರೆ ಬೇರೆ ಏನು ಕಾರಣಗಳೇ ಇಲ್ಲ ಈ ಸಿನಿಮಾ ಸೋಲಿಕ್ಕೆ. ಅಷ್ಟು ಒಂದು ರಿಚ್ ಆಗಿದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಬರೀ ಟೀಸರ್ನೇ ಈ ರೀತಿ ತೋರಿಸಿದ್ದಾರೆ ಅಂತಂದಾಗ ಇನ್ನು ನೆಕ್ಸ್ಟ್ ಟ್ರೈಲರ್ ಆಗಿರಬಹುದು ಅಥವಾ ಸಿನಿಮಾ ಆಗಿರಬಹುದು ಯಾವ ರೀತಿ ಬರಬಹುದು ಅನ್ನುವಂತಹ ಕುತೂಹಲ ನಮ್ಮೆಲ್ಲರಿಗೂ ಕೂಡ. ಒಂದು ಆವರೇಜ್ ಮೂವಿ ಅನ್ನೋದಕ್ಕಿಂತ ಫಸ್ಟ್ ಕ್ಲಾಸ್ ರಿಚ್ ಲೆವೆಲ್ ಮೂವಿ ಅಂತ ಹೇಳ್ಬೋದು ಅಂತ ಕೂಡ ಒಂದಷ್ಟು ರಿವ್ಯೂಸ್ಗಳು ಕೂಡ ಬಂದಿತ್ತು. ಸೊ ಹೀಗಿರಬೇಕಾದ್ರೆ ಆ್ಯಕ್ಷನ್ ಕಿಟ್ ಆಗಿರಬಹುದು, ಜೊತೆಗೆ ಡೈರೆಕ್ಷನ್ ಆಗಿರಬಹುದು, ಪ್ರತಿಯೊಂದು ಕೂಡ ಇವ್ರದ್ದೇ ಇರಬೇಕಾದ್ರೆ ಯಾವ ರೀತಿ ಮಾಡಿರ್ತಾರೆ ಅನ್ನುವಂತಹ ಕುತೂಹಲ. ಇದೆಲ್ಲದರ ಜೊತೆಗೆ ಅಪ್ಪನ ಕೊನೆಯ ಸಿನಿಮಾ, ಮಗನ ಮೊದಲ ಸಿನಿಮಾ, ಹೀಗಿರಬೇಕಾದ್ರೆ ಅಭಿಮಾನಿಗಳೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸಿನಿಮಾವನ್ನು ನೋಡಲಿಕ್ಕೆ. ಸೊ ಗೊತ್ತಿಲ್ಲ ಬಾಕ್ಸ್ ಆಫೀಸ್ ಯಾವ ಸಿನಿಮಾ ಧೂಳೆಪ್ಪಿಸುತ್ತೆ ಅಂತ. ಆದರೂ ಕೂಡ ಒಂದು ಕಡೆ ಎಮೋಷ್ನಲಿ ವಿಜಯ್ ಅವರ ಮಗನ ಪರವಾಗಿರುವಂಥದ್ದು, ಅವರ ತಾಯಿ ಸಂಗೀತ ಸಾಕಷ್ಟು ಪ್ರಮೋಷನ್ಗೆಲ್ಲ ಕೂಡ ಭಾಗಿಯಾಗಿದ್ದಾರೆ. ಹಾಗೆಯೇ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಒಂದೇ ಒಂದು ಮಾತು, ಮಗನ ಸಿನಿಮಾ ಇದು. ಅವರ ಮಗನ ಸಿನಿಮಾಗೆ ಅವರ ಸಪೋರ್ಟ್ ಇಲ್ಲದೆ ಇದ್ರೆ ಹೇಗೆ, ಅವರ ಸಪೋರ್ಟ್ ಬೇಕಲ್ವಾ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸೊ ಗೊತ್ತಿಲ್ಲ ನೆಕ್ಸ್ಟು ಈ ಸಿನಿಮಾದ ಏನಾದರೂ ಪ್ರೋಗ್ರಾಮ್ಸ್ನಲ್ಲಿ ವಿಜಯ್ ಅವರು ಭಾಗಿಯಾಗ್ತಾರಾ, ಅಭಿಮಾನಿಗಳ ಆಸೆಯಂತೆ ಇದನ್ನು ಈಡೇರಿಸ್ಕೊಡ್ತಾರ ಮಗನಿಗೆ ಅನ್ನೋದು ಕೂಡ ಗೊತ್ತಿಲ್ಲ. ರೀಸೆಂಟಾಗಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ತಮಿಳಲ್ಲಿ. ಅದರಲ್ಲೂ ಕೂಡ ಯಾವುದೋ ಒಂದು ಪುಟ್ಟ ಹುಡುಗ ವಿಜಯ್ ಅವರ ಮಗನಿಗೆ ವಿಜಯ್ ಅವ್ರ ಬಗ್ಗೆ ಕೇಳಿದಾಗ ಅವ್ರ ಮಗನ ಮುಖದಲ್ಲಿ ಒಂದು ರೀತಿ ಭಾವುಕತೆ ಬರುತ್ತೆ. ಅಂದರೆ ಏನೇ ಆಗಿರಬಹುದು, ಅಂದರೆ ಅವರ ಒಂದು ವೈಯಕ್ತಿಕ ವಿಚಾರ ಕೋರ್ಟ್ ಹಂತದಲ್ಲೇ ಇರಬಹುದು, ಮಕ್ಕಳೇ ಅನ್ನೋದನ್ನ ಅವ್ರ ಮಗ ಅಲ್ಲಿ ಪ್ರೂವ್ ಮಾಡ್ತಾರೆ. ಅಪ್ಪನ್ನ ಒಂದು ಚೂರು ಬಿಟ್ಕೊಡದೆ ಅವರು ಮಾತಾಡ್ತಾರೆ. ಅದು ಕೂಡ ಬಹಳ ಬೇಸರ ಆಗುತ್ತೆ. ಸೊ ಈ ಟೈಮ್ನಲ್ಲಿ ಅವರಿಗೆ ಒಂದು ದೊಡ್ಡ ಶಕ್ತಿಯಾಗಿ ಅಪ್ಪ ನಿಂತ್ಕೊಂಡಿದ್ರೆ ಸಿನಿಮಾ ಗೆಲುವಿನ ಸನಿಹಕ್ಕೂ ಬರುತ್ತೆ, ಗೆಲ್ಲುತ್ತೆ ಅಂತ ಕೂಡ ಅವರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಇನ್ನು ಟೈಮ್ ಇದೆ ಸಾಕಷ್ಟು. ಇದೇ 31ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇರೋದು. ವಿಜಯ್ ಅವರು ಸಪೋರ್ಟ್ ಮಾಡ್ತಾರಾ ಅಥವಾ ಏನಾಗುತ್ತೆ ವೇಟ್ ಮಾಡಿ ನೋಡೋಣ. ಅದಕ್ಕಿಂತ ಹೆಚ್ಚಾಗಿ ಈ ಎರಡೂ ಸಿನಿಮಾಗಳು ಕೂಡ ಒಂದೇ ದಿನ ಬರುತ್ತಾ ಅಥವಾ ಜನನಾಯಕನ ಸಿನಿಮಾ ಮೊದಲು ಬಂದು ಸಿನಿಮಾ ಸೆಕೆಂಡ್ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು 4-5 ದಿನದ ಅಂತರದಲ್ಲಿ ಏನಾದರೂ ಬರುತ್ತಾ ಅನ್ನೋದು ಕೂಡ ವೆಯ್ಟ್ ಮಾಡಿ ನೋಡೋಣ. ಈಗಾಗಲೇ ಜನನಾಯಕನಿಗೆ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿದೆ, ಅದರ ಜೊತೆಗೆ ಸಿನಿಮಾಗೆ ಕುತೂಹಲ ಹೆಚ್ಚಾಗಿದೆ. ಯಾವ ಸಿನಿಮಾ ಧೂಳೆಪ್ಪಿಸುತ್ತೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.